ಧರ್ಮಸ್ಥಳಸಲಾಗುತ್ತೆ. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ 6ನೇ ಪಾಯಿಂಟ್ ನಲ್ಲಿ SIT ಪರಿಶೀಲನೆ ಮುಕ್ತಾಯವಾಗಿದೆ. ಸಿಕ್ಕಂತಹ ಮಾನವನ ದೇಹದ ಮೂಳೆಗಳನ್ನ ತೆಗೆದುಕೊಂಡು ಹೋಗಲಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಒಳ ಉಡುಪು ಪತ್ತೆಯಾಗಿದೆ. ಆ ಒಳ ಉಡುಪು ಹೆಣ್ಣಿನದ್ದೋ ಗಂಡಿನದ್ದೋ ಅನ್ನುವಂಥದ್ದನ್ನ ಒಂದು ಬಹಿರಂಗಪಡಿಸಬೇಕಾಗಿದೆ FSL ಹಾಗೆ SIT ಅಧಿಕಾರಿಗಳು. ಅದಾದ ನಂತರವಾಗಿ 7ನೇ ಸಮಾಧಿಯನ್ನ ಅಗಿಬೇಕಾಗಿದೆ. 7ನೇ ಸ್ಥಳವನ್ನ ಅಗಿಯೋದಕ್ಕೆ AC ಮೊರೆ ಹೋಗಿರುವಂತದ್ದು. ಅಂದ್ರೆ AC ಪರ್ಮಿಷನ್ ನಂತರ 7ನೇ ಸಮಾಧಿಯನ್ನ ಅಗಿಯಲಾಗುತ್ತೆ. ಪ್ರಮುಖವಾಗಿ ನೋಡಿ, ಒಂದು ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ 1, 2, 3, 4, 5 ಆ ಸಮಾಧಿಯನ್ನ ಅಗೆದ ನಂತರ ಸ್ವಲ್ಪ ಹೋಪ್ ಕಮ್ಮಿ ಆಗಿತ್ತು. ಆದ್ರೆ ಎಲ್ರು ಕೂಡ ನಿಧಾನವಾಗಿ ಕಾಯೋಣ, ಸಿಕ್ಕೇ ಸಿಗುತ್ತೆ ಮೃತದೇಹದ ಕಳೆಬರಹಗಳು ಅನ್ನುವಂಥದ್ದನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು. ಯಾವಾಗ 1 ಅಗೆದ ನಂತರ 2ರಲ್ಲೂ ಸಿಗ್ಲಿಲ್ಲ, 2 ಅಗೆದ ನಂತರ 3ರಲ್ಲೂ ಸಿಗ್ಲಿಲ್ಲ, 3 ಅಗೆದ ನಂತರ 5ರಲ್ಲೂ ಸಿಗ್ಲಿಲ್ವಾ, ಸೊ 6ನೇದ್ರಲ್ಲೂ ಕೂಡ ಸಿಗಲ್ಲ ಅನ್ನುವಂಥದ್ದನ್ನ ಮಾತಾಡ್ಕೊಂಡು ಹೋಗ್ತಿದ್ರು. ಅದಾದ ನಂತರವಾಗಿ ನೋಡಿ, 6ನೇ ಜಾಗ ಅಗಿಯುವಂತಹ ಸಂದರ್ಭದಲ್ಲಿ ಸಿಕ್ತು ಮೂಳೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಅಲ್ಲಿ ಸಿಕ್ಕಂತಹ 12 ಮೂಳೆಗಳನ್ನ FSL ಅಧಿಕಾರಿಗಳು ಪರೀಕ್ಷೆ ಮಾಡೋದಕ್ಕೋಸ್ಕರ ಪರೀಕ್ಷಾಲಯಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅದು ಮಣಿಪಾಲ್ ಆಸ್ಪತ್ರೆಯಲ್ಲಿ ನಡೆಸಲಾಗ್ತಾ ಇದೆ. ಅದಾದ ನಂತರವಾಗಿ ಅದು ಗಂಡಿನದ್ದು ಅಂತ ಹೇಳಲಾಗಿದೆ. ಆದ್ರೆ ಮೃತದೇಹ ಯಾವ ರೀತಿಯಾಗಿ ಆತ ಸತ್ತಿದ್ದಾನೆ ಏನು, ಅದರ ಜೊತೆಗೆ ಒಳ ಉಡುಪು ಪತ್ತೆಯಾಗಿದೆ. ಒಳ ಉಡುಪು ತುಂಡು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಅದು ಗಂಡಿನದ್ದೋ ಹೆಣ್ಣಿನದ್ದೋ ಅನ್ನುವಂಥದ್ದು ಒಂದು ಕಡೆ ಓಕೆ ಆಗಿದೆ.